ಆಯುರ್ ಅಂತ ಈ ಫಿಲ್ಮ್ ಡೈರೆಕ್ಟರು. ನಾನು ಇದು ನನ್ನ ಫಸ್ಟ್ ಸಿನಿಮಾ ನಿರ್ದೇಶಕನಾಗ ಮಾಡ್ತಾ ಇದ್ದೀನಿ. ಒಂದು 20 ಫಿಲ್ಮ್ಸ್ ಎಡಿಟಿಂಗ್ ಮಾಡಿದ್ದೀನಿ. ಈ ಸಿನಿಮಾ ನನಗೆ ಇದು ಚಿಲ್ಡ್ರನ್ ಮೂವಿ ಅಂತ ನಾನು ಮಾಡಿಲ್ಲ. ಆ್ಯಕ್ಚುಲಾಗಿ ನಾನು ಇನ್ ಜನರಲ್ ಒಂದು ಒಳ್ಳೆ ಥಾಟ್ಸ್ ಹೇಳ್ಬೇಕಂತ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ. ನಮ್ಮ ಪ್ರೊಡ್ಯೂಸರ್ಗೆ ಖುಷಿ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಯಾಕಂದರೆ ಈ ಸ್ಟೋರಿನ ತುಂಬ ಜನ ಮುಂಚೆ ಬೇರೆ ಬೇರೆ ಪ್ರೊಡ್ಯೂಸರ್ಸ್ಗೂ ಹೇಳಿದ್ದೆ. ಎಲ್ಲರೂ ಚಿಲ್ಡ್ರನ್ ಮೂವಿ ಅಂದರೆ ಅವಾರ್ಡ್ ಪರ್ಪಸ್ ಮಾಡಿ ಪೇನ್ ಇರಬೇಕು, ಅದಿರಬೇಕು, ಇದಿರಬೇಕು ಅಂತ ಅವರೇ ಕತೆ ಮಾಡ್ಕೊ ಬಂದ್ಬಿಟ್ಟು ನಮ್ಮ ಮೇಲೆ ಏರಕ್ಕೆ ಬರ್ತಾ ಇದ್ರು. ಬಟ್ ನಮ್ಮ ಪ್ರೊಡ್ಯೂಸರ್ ಹೇಳಿದ ತಕ್ಷಣ ಇಲ್ಲ ಇದು ಚೆನ್ನಾಗಿದೆ, ಇದು ಮಾಡೋಣ ಅಂತ ಪ್ರೋತ್ಸಾಹ ಕೊಟ್ಟರು. ಮತ್ತೆ ನನಗಿಂತ ಹೆಚ್ಚಾಗಿ ಅವರೇ ಇನ್ವಾಲ್ವ್ ಆಗ್ಬಿಟ್ರು. ಟೈಟ್ಲ್ ಎಲ್ಲ ಅವರೇ ಮಾಡಿರೋದು, ಆರ್ಟಿಸ್ಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಇವರೇ ಬೇಕು, ಹಿಂಗೇ ಬೇಕು, ಈ ಕ್ಯಾರೆಕ್ಟರ್ ಇವರೇ ಮಾಡಬೇಕು ಅಂತ ಭಾಳ ಪ್ರೋತ್ಸಾಹ ಕೊಟ್ಟರು. ಆಮೇಲೆ ಆರ್ಟಿಸ್ಟು ಅಷ್ಟೇ ಎಲ್ಲರೂ ನಮ್ಗೆ ಭಾಳ ಸಹಕರಿಸಿದ್ರು. ಬೇಸಿಕಲಿ ನಮ್ಮ ರಿತು ನನಗೆ ಡೈರೆಕ್ಷನ್ ಮಾಡಬೇಕಾದ್ರೆ ಪ್ರತಿಯೊಂದೂ ಇಲ್ಲ, ಹಂಗೆ ಮಾಡೋಣ ಸರ್, ಹಿಂಗೆ ಮಾಡೋಣ ಸರ್, ಹಿಂಗೆ ಮಾಡೋಣ ಸರ್, ಹಂಗೆ ಮಾಡೋಣ ಸರ್ ಅಂತ. ಆ 2 ಸಾಂಗು ಅವಳೇ ಆ್ಯಕ್ಚುಲಿ ಅದು ಲಿರಿಕಲ್ ಬಂತಲ್ಲ ಅದು, ಅಂದರೆ ಅದು ಮಾಂಟೇಜಸ್ ಇತ್ತು. ಆಲ್ಮೋಸ್ಟ್ ಅವಳೇ ಕೊರಿಯೋಗ್ರಾಫ್ ಮಾಡಿರೋದು ಅದನ್ನು. ಲೈನ್ ಕೇಳ್ಬಿಡೋಳು, ಓಕೆ ಕಲ್ಲು ಮುಳ್ಳುಗಳ ನಿರ್ದಯಿದ್ದಾರೆ ಶೂಟಿಂಗ್ ಮಾಡಿ ಸರ್, ಕಲ್ಲಿದೆ ಬನ್ನಿ ಸರ್, ಕಲ್ಲಲ್ಲಿ ಮಾಡ್ಬೇಕಲ್ವ ಸರ್, ಅಲ್ಲಿ ಮಾಡೋಣ. ಮತ್ತೆ ಜರಿ ಹಂಚು ಕಾರ್ ಮುಗಿಲಿ ಏನ್ ಸರ್ ಅಂತ, ಅಮ್ಮ ಇಲ್ಲಿ ಬರುತ್ತೆ ಅಂತ ನೋಡ ನೋಡ್ತಾ ಇರೋಳಿಗೆ, ಸರ್ ಬಂತು ಸರ್, ಬಂತು ಬನ್ನಿ ಸರ್, ಶಾರ್ಟ್ ತಿಗೋಣ ಬನ್ನಿ ಸರ್ ಅಂತ. ಈ ಚಂದ ಹೇಳ್ತೀನಿ, ನನಗೆ ತುಂಬಾ ಕಲ್ತಿದ್ದೀನಿ ಅವಳಿಂದ ಅಂತ ಹೇಳಕ್ ನಾನು ಖುಷಿ ಪಡ್ತೀನಿ. ಆಮೇಲೆ ನಮ್ಮ ಮೇಡಮ್ ಸಂಭ್ರಮಶ್ರೀ ಅವರು ಈ ಕ್ಯಾರೆಕ್ಟರ್ ಮದರ್ ಕ್ಯಾರೆಕ್ಟರ್ ಬರಿಬೇಕಾದ್ರೆ ನನಗೂ ಸ್ವಲ್ಪ ಓವರ್ ಆಕ್ಟಿಂಗ್ ಆಗ್ತಾ ಇದೆಯೋ, ಓವರ್ ಆಗಿ ಬರಿತಾ ಇದೀನೋ ಅಂತ ಇದಾಗ್ತಾ ಇತ್ತು. ಬಟ್ ಅವ್ರು ಮಾಡ್ಬೇಕಾದ್ರೆ ನನಗೆ ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ ಇಲ್ಲ ಕರೆಕ್ಟ್ ಇದೆ ಅಂತ ಅನಿಸ್ತಾ ಇತ್ತು. ಇಲ್ಲ ಮೇಡಮ್, ಓವರ್ ಆಕ್ಟಿಂಗ್ ನ್ಯಾಚುರಲ್ ಆಗಿ ಮಾಡಿದ್ದೀರ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಓವರ್ ಆಕ್ಟಿಂಗ್ ಅನ್ಸ್ಬಿಡ್ತಾ ಇತ್ತು ಅಂತ ನನಗೆ ಭಯ ಇತ್ತು. ಬಟ್ ಅವರೆಷ್ಟು ಅದನ್ನ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂದ್ರೆ ತುಂಬ ಚೆನ್ನಾಗಿ ನಮ್ಮ ಫಿಲ್ಮ್ಗೆ ಒಂದು ಒಳ್ಳೆಯ ಅರ್ಥ ಕೊಟ್ಟರು ಅಂತ ನಂತೀನಿ. ಮತ್ತೆ ಚಲುರಾಜ್ ಸರ್ ಅವರು ಒಂದು ರೆಸ್ಪಾನ್ಸಿಬಲ್ ಫಾದರ್ ಕ್ಯಾರೆಕ್ಟರ್ ಮಾಡಿ ಅವರು ಅಷ್ಟೇ ಕ್ಯಾರೆಕ್ಟರ್ಗೆ ಸೂಟಬಲ್ ಆಗಿದ್ದಾರೆ. ಆಮೇಲೆ ವಿಕ್ರಮ್ ಸರಿ ಸರ್ ಒಂದು ಸ್ಪೆಷಲ್ ಅಪೇರೆನ್ಸ್ ಥರ ಅದು ಒಂದು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಪುಣ್ಯಕ್ಕೆ ನಾನು ರೇವತಿ ಮೇಡಮ್ ಫಸ್ಟ್ ಪಿಕ್ಚರ್ ಡೈರೆಕ್ಷನ್ ರೇವತಿ ಮೇಡಮ್ ಅವ್ರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತವ್ರೆ ಅಂತ ಅದು ನನಗೆ ಬಹಳ ಖುಷಿಯಾದ ವಿಚಾರ. ಆಮೇಲೆ ನಮ್ಮ ಫ್ರೆಂಡ್ ಅರ್ಜುನ್ ಡೋಣಿ ಅಂತ ಇವರು ಎಡಿಟ್ ಮಾಡಿದ್ದಾರೆ. ಇನ್ ಜನರಲ್ ನನ್ನ ಸಿನಿಮಾ ನಾನೇ ಮಾಡಕ್ಕೆ ನನಗೆ ಕತೆ ಬರ್ದ್ಬಿಟ್ಟಿರ್ತೀನಿ, ಹಂಗೆ ಮೇಕಿಂಗು ಮಾಡಿರ್ತೀನಿ, ಮತ್ತೆ ಎಡಿಟಿಂಗು ಹಂಗೆ ಮಾಡಿಬಿಡ್ತೀನಿ. ಒಂದು ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಕೊಡೋಕ್ಕಾಗುತ್ತಾ ಅಂತ ನಾನು ನಮ್ಮ ಫ್ರೆಂಡ್ ಇದು ಮಾಡಿದೆ. ಆಮೇಲೆ ಲಕ್ಷ್ಮಣ್ ರಾವ್ ಸರ್ ಬಗ್ಗೆ ಹೇಳ್ಬೇಕು. ನಾನು ಮುಂಚೆ 2 ಸಾಂಗ್ ಬರೆದಿದ್ದೆ. ಈ ಫಿಲ್ಮ್ದು ಮಾಡ್ಬೇಕಾದ್ರೆ ನಾನೇ ಬರೀತೀನಿ ಸರ್ ಅಂತ ಇದ್ದೆ. ಆಮೇಲೆ ಕುಮಾರ್ ಸರ್ ಇಲ್ಲ ಅವ್ರು ದೊಡ್ಡ ಸೀರಿಯಸ್ ಅವ್ರು ಬರೀಲಿ ಅಂತಂದ್ರು. ಅವರು ಟೈಟ್ಲ್ ಸಾಂಗ್ ಬರ್ಬಿಟ್ಟು ಕಳಿಸಿದ್ರು. ಅದನ್ನ ನೋಡಿದ ತಕ್ಷಣ ನನಗೆ ಅರ್ಥ ಆಯ್ತು, ನಾನಲ್ಲ ರೈಟರ್ ಅಂದ್ರೆ ಇದು ರೈಟಿಂಗ್ ಅಂದ್ರೆ. ಆ ಕೋಗಿಲೆ, ಹಂಸಗಮನೆ, ಆ ಲೈನ್ ಓದಿದ ತಕ್ಷಣ ಕಳೆದ್ಬಿಟ್ಟು ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ, ಇದು ಸಾಹಿತ್ಯ ಅಂದ್ರೆ ನನ್ನ ಕೈಲಿ ಹಿಂಗೆ ಬರೆಯೋಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಖುಷಿ ಆಗ್ಬಿಟ್ಟೆ. ಆಮೇಲೆ ಮಿಕ್ಕಿದ ಸಾಂಗ್ ಎಲ್ಲ ಬರ್ಕೊಟ್ರು, ಎಲ್ಲಾನು ಅಷ್ಟೇ ಪೊಯೆಟಿಕ್ ಆಗಿ ನಾನು ಕೇಳ್ತಾನೆ ಇರ್ತೀನಿ, ಆ ಥರ ಬರ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಅದು ನನ್ನ ಫಸ್ಟ್ ಸಿನಿಮಾದಲ್ಲಿ ನಿಮ್ಮಂತ ದೊಡ್ಡ ರೈಟರ್ ಬರೆಯಕ್ಕೆ ಸಾಕಾಯಿತು. ಆಮೇಲೆ ಕೆವಿನ್ ಅವರು ನನ್ನ ಫ್ರೆಂಡು, ಕೆವಿನ್ ಅವ್ರು ನನಗೆ ಯಾವಾಗಲೂ ಒಳ್ಳೆ ಟೋನ್ ಕೊಡ್ತಾರೆ. ನಾನು ಜಾಸ್ತಿ ಮೀಟ್ ಮಾಡೋದಿಲ್ಲ ಸರ್, ಹಿಂಗೆ ಬೇಕು ಸರ್, ಹಿಂಗೆ ಸಿಚುವೇಶನ್ ಸರ್, ಹಿಂಗೆ ಕತೆ ಸರ್ ಅಂದರೆ ಸಾಕು ಟಕ್ಕತ್ತ ಕೊಟ್ಬಿಡ್ತಾರೆ. ತಾವು ಒಂದು ಟ್ಯೂನು ಮತ್ತೆ ರೀವರ್ಕ್ ಮಾಡೇ ಇಲ್ಲ, ಫಸ್ಟ್ ಕೊಟ್ಟಿದ್ದ ಟ್ಯೂನೇ ನಮಗೆಲ್ಲ ಓಕೆ ಆಗ್ಬಿಡ್ತು. ಸೊ ಒಳ್ಳೆ ಜರ್ನಿ. ನಾನು ಒಂದು ವಿಷಯ ಹೇಳಕ್ಕೆ ಟ್ರೈ ಮಾಡಿದ್ದೀನಿ. ಓವರಾಲ್ ಫಿಲ್ಮ್ ಕಾನ್ಸೆಪ್ಟ್ ಅಂದರೆ ಎಲ್ಲ ಮಕ್ಳಿಗೂ ಟ್ಯಾಲೆಂಟ್ ಇರ್ತದೆ. ಸೊ ಅವ್ರ ದಾರಿಯಲ್ಲಿ ಬಿಟ್ರೆ ಏನೋ ಅಚೀವ್ ಮಾಡ್ತಾರೆ. ಫೋರ್ಸ್ಫುಲ್ಲಿ ಅದನ್ನೇ ಮಾಡಿ ಅಂತ ಹೋಗ್ಬೇಡಿ ಅನ್ನೋದನ್ನ ಒಂದು ರಿಯಾಲಿಟಿ ಶೋ ಮೂಲಕ ಹೇಳೋಕೆ ಪ್ರಯತ್ನ ಮಾಡಿದ್ದೀನಿ. ಹೋಪ್ಫುಲ್ಲಿ ಎಲ್ಲರಿಗೂ ಲೈಕ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ರಿಯಾಲಿಟಿ ಶೋಗಳು ನೋಡಿ ಅದ್ರ ಮೇಲೆ ಏನಾದ್ರು ಕತೆ? ಹೌದು ಸರ್, ಹೌದು. ರಿಯಾಲಿಟಿ ಶೋದು ನಾನು ಆಕ್ಚುಲಿ ನಾನು ಅಸಿಸ್ಟೆಂಟ್ ಆಗಿದ್ದಾಗೆಲ್ಲ ಕೇಳೋರು ಹಿಂಗೆ ಫಿಲ್ಮ್ ಮಾಡ್ಬೇಕಾದ್ರೆ ಚಾನ್ಸಿಗೆ ಬಂದವರು, ಸಾರ್ ಫಿಲ್ಮ್ ಇರಲಿ ಸರ್, ರಿಯಾಲಿಟಿ ಶೋ ಯಾವ್ದಾರು ಇದ್ರೆ ಹೇಳಿ ಸರ್ ಅಂತ. ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಹೇಳಕ್ಕೂ ಅರ್ಥ ಆಗ್ತಿರ್ಲಿಲ್ಲ ನನಗೆ. ಇಲ್ಲಮ್ಮ ನಮ್ಗೆ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ಇಲ್ಲ ಸರ್ ಅಂತ ಹೇಳ್ತಾ ಇದ್ರು. ಈ ತರ ತುಂಬಾ ಜನ ಮದರ್ಸೇ ಜಾಸ್ತಿ ಕೇಳಿದ್ದು. ಸೊ ಅದನ್ನ ಇಟ್ಕೊಂಡೆ ಅಮ್ಮ ಮತ್ತೆ ಮಗಳದ್ದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ರು. ಯಾವ್ದಾರು ರಿಯಲ್ ಇನ್ಸಿಡೆಂಟ್ ಯಾವ್ದಾರು? ಇಲ್ಲ ರಿಯಲ್ ಇನ್ಸಿಡೆಂಟ್ ಯಾವ್ದಿಲ್ಲ. ಈ ತರ ಕೇಳಿದ್ರಲ್ಲ, ಸೊ ಅದನ್ನ ತೆರೆ ಮುಂದೆ ಈ ಥರ ಸ್ಟೇಜಲ್ಲಿ ಮಾತಾಡಿ ನನಗೆ ಯಾವತ್ತೂ ಅಭ್ಯಾಸ ಇಲ್ಲ. ಆದರೆ ನಮಗೆ ನಮ್ಮ ಮೇಡಮ್ ಎಡಗಡೆ ಇದ್ದಾರೆ, ಬಲಗಡೆ ಸುಂದರ್ರಾಜ್ ಅವರು ಇದ್ದಾರೆ, ನಮ್ಮ ಸಿರಿ ಮ್ಯೂಸಿಕ್ ಸುರೇಶ್ ಅವರು ಇದ್ದಾರೆ, ಈ ವೇದಿಕೆ ಮೇಲೆ ನಮ್ಮ ರಾಮಮೂರ್ತಿ ಅವರಿದ್ದಾರೆ, ರೇವತಿ ಕಾಮತ್ ಮೇಡಮ್ ಇದ್ದಾರೆ, ಹೀರೋಯಿನ್ ಇದ್ದಾರೆ,
ನಮ್ಮ ಹೀರೋ ಇದ್ದಾರೆ, ಲಕ್ಷ್ಮಣ್ ರಾವ್ ಇದ್ದಾರೆ, ಎಲ್ಲ ನಮಗೆ ಒಂದು ಸಪೋರ್ಟಿಂಗ್ ಆಗಿ ಈ ಒಂದು ಸಿನಿಮಾ ನಾನು ಮುಕ್ತಾಯ ಅಂದರೆ ಮಾಡಿದ್ದೀನಿ. ಈಗ ಫಿನಿಶ್ ಆಗಿ ಫಸ್ಟ್ ಪ್ರಿಂಟ್ ಬಂದಿದೆ, ಹಾಡುಗಳು ಚೆನ್ನಾಗಿ ಬಂದಿದೆ, ನಿರ್ದೇಶನ ಕೂಡ ನಮ್ಮ ಆಯುರವರು ಚೆನ್ನಾಗಿ ಮಾಡಿದ್ದಾರೆ. ಈ ಎಲ್ಲ ಈಗ ಇನ್ನು ಮುಂದಿನ ತಿಂಗಳು ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ಹಾಂ ಹಾಂ ಈಗ ಸಾಂಗ್ಗಳು ನೋಡಿದ್ರಿ, ಟ್ರೈಲರ್ ನೋಡಿದ್ರಿ, ಅದರಿಂದನೇ ನಮಗೆ ಸಾಂಗ್ಗಳು ನೋಡಿದಾಗಲೂ ಕೂಡ ತುಂಬ ಖುಷಿ ಆಯಿತು. ಲಕ್ಷ್ಮಣರವರು ಅಂಥ ಅದ್ಭುತವಾದ ಸಾಂಗ್ಗಳನ್ನ ಮಾಡಿಕೊಟ್ಟಿದ್ದಾರೆ, ನಮಗೆ ಬರೆದು ಕೊಟ್ಟಿದ್ದಾರೆ. ಅದನ್ನು ಆ ಮ್ಯೂಸಿಕ್ ಡೈರೆಕ್ಟ್ರು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಕೆವಿನ್ನು. ಅದರಿಂದ ನಮಗೆ ಈ ಸಿನಿಮಾ ನೋಡ್ತಾನೆ ನಮಗೆ ಒಂದು ಖುಷಿ ಆಗಿದೆ. ಈಗ ನಮ್ಮ ಪಿಕ್ಚರ್ ರಿಲೀಸ್ ಮಾಡೋಕ್ಕೆ ನಮಗೆ ತುಂಬ ನಮ್ಮ ಮೇಡಮ್ ಜಯಮಾಲಾ ಮೇಡಮು, ಸುಂದರ್ ರಾಜ್ ಅವರು ಎಲ್ಲ ನಮಗೆ ರಿಲೀಸ್ಗೆ ತುಂಬ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಮಗಳೇ ಸೂಪರ್ ಸ್ಟಾರ್ ಚಿತ್ರ ಚೆನ್ನಾಗಿ ಓಡಲಿ, ಎಲ್ಲ ನಮ್ಮ ಪ್ರತಿಯೊಬ್ಬರ ಆಶೀರ್ವಾದ ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಮಗಳೇ ಸೂಪರ್ ಸ್ಟಾರ್ ಲೈನ್ ಕೇಳಿ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅಷ್ಟು ತುಂಬ ಚೆನ್ನಾಗಿ ಲಕ್ಷ್ಮಣ್ ಸರ್ ತುಂಬ ಅಚ್ಚುಕಟ್ಟಾಗಿ ಲಿರಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಕೆವಿನ್ ಮ್ಯೂಸಿಕ್ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಕೇಳಿದಾಗ ಅಂದ್ಕೊಂಡೆ ಎಷ್ಟು ಚೆನ್ನಾಗಿದೆ, ತುಂಬ ಡೀಪಾಗಿ ಕೇಳಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಹೋಗುತ್ತೆ, ಇದು ಆಡಿಯೋ ತುಂಬ ಚೆನ್ನಾಗಿದೆ, ಬನ್ನಿ ನನ್ನ ಸಿರಿ ಮ್ಯೂಸಿಕ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿ. ಸೊ ಇವತ್ತು ಟ್ರೈಲರು ರಿಲೀಸ್ ಆಗಿದೆ, ಮತ್ತು ಮುಂಬರುವ ದಿನಗಳಲ್ಲಿ ಹಾಡುಗಳು ರಿಲೀಸ್ ಆಗ್ತಾಯಿದೆ. ದಯಮಾಡಿ ನೋಡಿ ಕನ್ನಡ ಚಿತ್ರರಂಗದಲ್ಲಿ. ಸೊ ನನ್ನ ಮಗಳೇ ಸೂಪರ್ ಸ್ಟಾರ್ ಅನ್ನೋದು ಒಂದು ಒಳ್ಳೆಯ ಸಿನಿಮಾ ಆಗಲಿ. ಎಲ್ಲರೂ ಅಂದರೆ ಈಗಾಗಲೇ ಹೇಳ್ಬೇಕಂತ ಹೇಳಿದ್ರೆ ಕುಮಾರಣ್ಣವ್ರು ಗೆದ್ದುಬಿಟ್ಟಿದ್ದಾರೆ. ಯಾಕಂದರೆ ಅಧ್ಯಕ್ಷರೇ ಬಂದಿದ್ದಾರೆ ಅಂದರೆ ಗೆದ್ದೇ ಬಿಟ್ಟಿದ್ದೀರಿ ಅಂತ ಅರ್ಥ. ಸೊ ನಿಮ್ಮ ಪಾಕೆಟ್ ತುಂಬಲಿ, ನಿಮಗೆ ಒಳ್ಳೇದಾಗಲಿ, ಎಲ್ಲ ಚಿತ್ರಗಳು ಹೀಗೆ ಮುಂದುವರಲಿ. ಈಗಾಗಲೇ ಮೂರನೇ ಸಿನಿಮಾ ಇದು, ಇನ್ನೊಂದಷ್ಟು ಸಿನಿಮಾಗಳು ಬರಲಿ ನಿಮ್ಮ ಕಡೆಯಿಂದ. ಥ್ಯಾಂಕ್ ಯು, ನಮಸ್ಕಾರ. 2009-10 ಅಂದ್ಕೊಳ್ತೀನಿ ನಾನು ಮಹಾಭಾರತ ಧಾರಾವಾಹಿ ಮಾಡಬೇಕಾದ್ರೆ. ನಾನು ದುರ್ಯೋಧನ ಆಗಿ ಮಾಡಿದಾಗ ನನಗೆ ಪ್ರಪ್ರಥಮವಾಗಿ ಮೇಕಪ್ ಮಾಡಿದ ಕುಮಾರಣ್ಣ. ಆ ಒಂದು ಋಣ ನನ್ನ ಮೇಲಿತ್ತು, ಅವ್ರ ಮೇಲಿದ್ದ ಅಭಿಮಾನ. ನಾನಿವತ್ತು ಬಂದು ಈ ಸಿನಿಮಾನ ಮಾಡಿದ್ದೀನಿ, ನನ್ನ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕೆಲಸ ಮಾಡಿದ್ಮೇಲೆ ಅನಿಸ್ತು, ಕಥೆ ಎಲ್ಲವನ್ನು ಕೇಳಿದ ನಂತರ, ಹೌದಲ್ವಾ, ರಿಯಾಲಿಟಿ ಶೋ ಇಂದ ಆಗಲೇ ಮೇಡಮ್ ಹೇಳಿದ್ರು ಎಷ್ಟು ಮಕ್ಕಳ ಮೇಲೆ ಪರಿಣಾಮ ಬೀಳ್ತಿದೆ, ಇದರಿಂದ ಆಗ್ತಿರುವಂಥ ಅನುಕೂಲ ಎಷ್ಟು ಅನಾನುಕೂಲ ಎಷ್ಟು ಅಂತ ನಾನು ಯೋಚನೆ ಮಾಡಿ ಇದನ್ನ ಯಾಕೆ ನಾನು ಈ ಒಂದು ಸಂದೇಶ ಕೊಡೋದಕ್ಕೆ ಇವರೇನು ತಂಡ ಹೊರಟಿದ್ರೆ ಇದ್ರಲ್ಲಿ ನನ್ನ ಪಾತ್ರನ ಯಾಕೆ ಇರಬಾರ್ದು, ಮಾಡೋಣ, ಒಂದು ಒಳ್ಳೆ ವಿಚಾರನ ಹೇಳಕ್ ಹೊರಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬರ್ತಿರುವಂತಹ ಚಿತ್ರಗಳಲ್ಲಿ ಸಂದೇಶವೇ ಇರಲ್ಲ. ಅಂತ ಸಂದರ್ಭಗಳಲ್ಲಿ ಇದೊಂದು ಒಳ್ಳೆ ಸಂದೇಶ ಕೊಡ್ತಾರೆ ಅಂತ ಸಿನಿಮಾ ಅಂತ ನಾನು ಭಾವಿಸಿ ಈ ಸಿನಿಮಾನ ಒಪ್ಕೊಂಡೆ. ಕುಮಾರ್ ಅವರು ಬಂದು ನೀವು ನಮ್ಮ ಚಿತ್ರಕ್ಕೆ ಹಾಡು ಬರ್ಕೊಡ್ಬೇಕು ಅಂತ ಕೇಳಿದ್ರು. ನಾನು ಹೇಳಿದೆ, ನೋಡಿ ನಾನು ಸಾಮಾನ್ಯವಾಗಿ ಹಾಡು ಬರ್ಕೊಡ್ತೀನಿ, ಅದಕ್ಕೆ ಟ್ಯೂನ್ ಮಾಡಬೇಕು, ಟ್ಯೂನಿಗೆ ನಾನು ಹಾಡು ಬರೆಯೋದಿಲ್ಲ ಅಂತ ಹೇಳಿದೆ. ಆಯಿತು ಸರ್, ನೀವು ಬರ್ಕೊಡಿ, ಅದಕ್ಕೆ ಟ್ಯೂನ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಸೊ ನಾನು ಇವರಿಗೆ ಸನ್ನಿವೇಶಕ್ಕೆ ತಕ್ಕಂಗೆ 3 ಹಾಡು ಬರ್ಕೊಟ್ಟೆ. ಬಟ್ ನನಗೆ ಭಾಳ ಆಶ್ಚರ್ಯ ಮತ್ತು ಸಂತೋಷ ಸಂಗತಿ ಏನಂದರೆ, ನಾನು ಕೆವಿನ್ ಅವರ ಹೆಸರು ಕೇಳೇ ಇರಲಿಲ್ಲ. ಅವರು ಸಂಗೀತ ನಿರ್ದೇಶಕರಾಗಿ ಅವ್ರು ಮಾಡಿದ್ರಂತೆ, ಅವರು ಯಂಗ್ಸ್ಟರ್. ಕೆವಿನ್ ನನ್ನ ಹೆಸರು ಭಾಳ ನಮ್ಮ ಇದರಲ್ಲಿ ಭಾಳ ಆಡಾಗಿ ಕೇಳಿಸ್ತಾ ಇತ್ತು. ಯಾರಪ್ಪ ಈ ಹುಡುಗ ಅಂತ. ಇಲ್ಲ ಸರ್, ತುಂಬ ಚೆನ್ನಾಗಿ ಮಾಡಿಸ್ಬೋದು, ಟ್ಯೂನ್ ಮಾಡ್ತಾರೆ ಅಂತ ಆಯುರು ಕೂಡ ಎಲ್ಲ ಹೇಳಿದರು. ಹಾಗಾದ್ರೆ ನಾನು ಹಾಡನ್ನು ಕೊಟ್ಟೆ. ಬಟ್ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್, ಎಷ್ಟು ಚೆನ್ನಾಗಿ ಅದಕ್ಕೆ ರಾಗ ಸಂಯೋಜನೆ ಮಾಡಿದ್ದಾರೆ. ಅಂದರೆ ಅಲ್ಲಿ ನಿಮಗೆ ಗೊತ್ತಾಗೋದಿಲ್ಲ ಆ ಟ್ಯೂನ್ಗೆ ನಾನು ಹಾಡು ಬರೆದಿದ್ದೀನೋ ಅಥವಾ ನನ್ನ ಹಾಡಿಗೆ ಅವ್ರು ಟ್ಯೂನ್ ಮಾಡಿದಾರೋ, ಅಷ್ಟು ಸಹಜವಾಗಿ ಕೂಡ್ಕೊಂಡ್ಬಂದಿದೆ. ಸೊ ನನ್ನ ಅಭಿನಂದನೆ ನಮ್ಮ ಕೆವಿನ್ ಅವ್ರಿಗೆ, ಯಂಗ್ ಮ್ಯೂಸಿಕ್ ಡೈರೆಕ್ಟರ್. ಈ ಹಾಡಿಗೆ ಭಾಳ ಚೆನ್ನಾಗಿದೆ, ನನಗಂತೂ ಭಾಳ ನನಗೆ ಸಂತೋಷವಾಗಿದೆ ಮಾತು. ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅನ್ನೋದಾದ್ರೆ, ಹೆಚ್ಚು ನಾನು ಮಕ್ಕಳ ಚಿತ್ರಗಳಲ್ಲಿ ಅಭಿನಯಿಸ್ತಾ ಬಂದೆ. ಇವರ 2ನೇ ಚಿತ್ರ ಮಂಕುತಿಮ್ಮನ ಕಗ್ಗ ಮಾಡಬೇಕಾದ್ರೆ ಆ ಸಿನಿಮಾ ರಿಲೀಸ್ ಟೈಮಲ್ಲಿ ಬಂದು ಇನ್ವಿಟೇಷನ್ ಕೊಟ್ಟು ಹೋದ್ರು. ಅವಾಗ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು, ಈ ಥರದ ಸಿನಿಮಾಗಳೆಲ್ಲ ನಾನು ಆ್ಯಕ್ಟ್ ಮಾಡಬೇಕು, ಮುಂದಿನ ಸಿನಿಮಾಗಳಲ್ಲಿ ಅವಕಾಶ ಮಾಡಿಕೊಡಿ ಅಂತ ಅಂದೆ. ಅದಾಗಿದ್ದ ನೆಕ್ಸ್ಟ್ ಪ್ರಾಜೆಕ್ಟಲ್ಲೇ ನನಗೆ ಒಂದು ಅವಕಾಶ ಮಾಡಿಕೊಟ್ರು. ಹಾಗಾಗಿ ಅದಕ್ಕೆ ಧನ್ಯವಾದ.
ಅದಕ್ಕೆ ಸೂತ್ರಧಾರಿ ಮಾಧವಾನಂದ ಅಂತ ಹೇಳಿ ಅಲ್ಲಮ್ಮ ಪ್ರಭು ಬಗ್ಗೆ ಸಿನಿಮಾ ಮಾಡಿದ್ರು. ಸೊ ಹಾಗಾಗಿ ನಮ್ಗೆ ಕುಮಾರ್ ಅವರು ಬೆನಕಾಯಿಂದ ಪರಿಚಯ. ಹಾಗೆ ನೋಡಕ್ ಹೋದ್ರೆ ಈ ಸ್ಟೇಜ್ ಅಲ್ಲಿ ಸುಂದರರಾಜ್ ಅಂಕಲ್ಲು, ನಾನು, ಆಮೇಲೆ ರಾಮಕೃಷ್ಣ ಸರ್, ಇವ್ರು ಎಲ್ಲರೂ ಕೂಡ ಬೆನಕಾ ಪ್ರಾಡಕ್ಟ್. ಸೊ ಅದೊಂದು ಖುಷಿ ಆಯ್ತು. ಅವ್ರು ಎಷ್ಟೋ ಸಿನಿಮಾಗಳಲ್ಲಿ ನನಗೆ ಮೇಕಪ್ ಮಾಡಿದ್ರು, ಆದ್ರೆ ಒಟ್ಟಿಗೆ ಅವರ ಪ್ರೊಡಕ್ಷನ್ ಅಲ್ಲಿ ಆಕ್ಟ್ ಮಾಡುವಂತ ಅವಕಾಶ ಸಿಕ್ಕಿರ್ಲಿಲ್ಲ. ಹಾಗೆ ಇನ್ನೊಂದು ಖುಷಿ ಏನು ಅಂತಂದ್ರೆ ಇದೊಂದು ಹೊಸ ತಂಡ. ಹೆಚ್ಚಾಗಿ ಕೆಲವು ಸಲ ನಾವೇನಾಗತ್ತೆ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಮಾಡ್ಬೇಕಾದ್ರೆ ಅವ್ರು ಕೊಟ್ಟಿದ್ದ ಡೈಲಾಗು, ಅವ್ರು ಹೇಳಿದ ಶಾರ್ಟು ಇದೆಲ್ಲ ಮಾಡ್ತಾ ಇರ್ತೀವಿ. ಆದ್ರೆ ನಮ್ಗೆಲ್ಲ ಒಂದ್ ಕಡೆ ನಮ್ದು ಏನಾದ್ರು ಇರ್ಲಿ ಅಂತ ಹೇಳೋದಕ್ಕೆ ಇಲ್ಲಿ ಅವಕಾಶ ಸಿಕ್ತು. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನನಗೆ ಡೈರೆಕ್ಟರ್ಸ್ ಅವರು ಫಸ್ಟ್ ಹೋದಾಗ ನನಗೆ ನಾರ್ಮಲಿ ಇದ್ದೆ. ದೆನ್ ಅದಾದ್ಮೇಲೆ ಡೈರೆಕ್ಟರ್ಸ್ ನನ್ನ ಜೊತೆ ಫ್ರೆಂಡ್ ಆದರು. ಅದಾದ್ಮೇಲೆ ನಾವೆಲ್ಲ ತುಂಬ ಕ್ಲೋಸ್ ಆಗಿದ್ವಿ. ಶೂಟ್ಸ್ ಎಲ್ಲ ಕಟ್ ಆದ್ಮೇಲೆ ಲಂಚ್ ಬ್ರೇಕು ಅಲ್ಲೆಲ್ಲ ಸುತ್ತಾಡ್ಕೊಂಡು ಬರೋರು. ನಾವೆಲ್ಲ ಫುಲ್ ಎಂಜಾಯ್ ಮಾಡ್ತಿದ್ವಿ. ಇಟ್ ವಾಸ್ ಲೈಕ್ ನಾಟ್ ಶೂಟಿಂಗ್, ಅಂದರೆ ಮನೇಲಿ ಫ್ರೆಂಡ್ಸು, ಹೊರಗಡೆ ಫ್ರೆಂಡ್ಸ್ ಇರ್ತಾರಲ್ಲ, ಹಾಗಿತ್ತು. ಸೊ ಆ್ಯಂಡ್ ಸರ್ ನಂಗೆ ತುಂಬಾ ಇಷ್ಟಪಟ್ಟರು. ಆ್ಯಂಡ್ ಸರಿಗೆ ಒಂದು ಮೂವಿ ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಸರ್ ಪ್ಲೀಸ್ ಸಾಂಗ್ ಕೊಡಿ ಅಂತ. ಸೊ ಅದಕ್ಕೆ ಸರ್ ಒಂದು ಸಾಂಗ್ ಕ್ರಿಯೇಟ್ ಮಾಡಿದ್ರು. ಸೊ ಅವಾಗಲೆಲ್ಲ ದೆನ್ ಒನ್ ಡೇ ಏನಾಯ್ತಂದ್ರೆ ಊಟ ಮುಗಿಸ್ಕೊಂಡು ಸರಿಗೆ ಹೇಳಿದೆ ಕಾಂಚನ ಗಂಗಾ ಅಂತ ಒಂದು ಶೂಟಿಂಗ್ ಸ್ಪಾಟ್ ಇದೆ ಸರ್, ಅಲ್ಲಿಗೆ ಹೋಗೋಣ ಅಂತ. ಅಂದರೆ ಸುತ್ತಾಡೋ ಟೈಮಲ್ಲಿ ಆವಾಗ ಸರು ಕಾಂಚನ ಗಂಗಾನ ನಂಗೆ ಭಯ ಆಗುತ್ತೆ ದೆವ್ವ ಹಾಕೊಂಡ್ರೆ ಅಂತ ಹೇಳಿದ್ರು. ಹಾಗಾದ್ರೆ ದೆವ್ವ ಸಾಂಗ್ಸ್ ಎಲ್ಲ ನೀವು ಮಾಡ್ತೀರಾ ಅಂತ ಹೇಳಿದ್ದೆ. ಸೊ ಮೂವಿಯಲ್ಲಿ ಸರು ಎವ್ರಿ ಒನ್ ನನಗೆ ತುಂಬಾ ಫ್ರೆಂಡ್ಲಿ ಆಗಿದ್ರು. ಆ್ಯಂಡ್ ನಂಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ನೀನು ಏನಾಗಬೇಕು ಅಂತಿದ್ಯಾ? ಬಿಸ್ನೆಸ್ ವುಮೆನ್. ನೀನು ಆಕ್ಟಿಂಗ್ ಮುಂದೆ ಮಾಡಬೇಕು ಅಂತಿದ್ಯಾ, ಬೇಡ ಅಂತಿದ್ಯಾ? ಆಬ್ವಿಯಸ್ಲಿ ನಾನು ಮಾಡ್ತೀನಿ. ಆ್ಯಂಡ್ ಚಿಕ್ಕವಳಿದ್ದಾಗಿಂದಾನು ಮಾಡಿದ್ರೆ ದೊಡ್ಡವಳಾದ್ಮೇಲೂ ನಾನು ಬಿಸ್ನೆಸ್ ವುಮೆನ್ ಆಗ್ತೀನಿ, ಆಕ್ಟ್ರೆಸ್ ಆಗ್ತೀನಿ. ಹೇಗೆ ಮಗಳೇ ಎರಡೆರಡನ್ನ ಒಟ್ಟೊಟ್ಟಿಗೆ ಸಂಭಾಳಿಸೋದು? ಆಫೀಸ್ ಅಂದ್ರೆ ನಾನು CEO ಆಗ್ತೀನಲ್ಲ, ಕ್ರಿಯೇಟರ್. ಅವಾಗ ನಂಗೆ ರಜಾ ಇದ್ರು, ನಾವು ರಜಾ ತಗೊಂಡ್ರು ಪರವಾಗಿಲ್ಲ, ಶೂಟಿಗೆ ಹೋಗ್ಬೋದು. ಆದ್ರೆ ಶೂಟ್ ರಜಾ ಇದ್ದಾಗೆಲ್ಲ ನಾನು ಆಫೀಸ್ ಮೇಂಟೈನ್ ಮಾಡ್ತೀನಿ. ಓ, ನೋಡಿದ್ರ ಈ ಕಾನ್ಫಿಡೆನ್ಸ್ ನೋಡಿ ಮಕ್ಕಳಲ್ಲಿ. ಅಯ್ಯಪ್ಪ, ನಮಸ್ಕಾರ ಕಣಕ್ಕ. ಸೊ ಎಲ್ಲರಿಗೂ ನಮಸ್ಕಾರ. ಸಿನಿಮಾಗೂ ನನಗೂ ತುಂಬ ದೂರ. ಯಾಕೆ ಅಂತ ಹೇಳಿದ್ರೆ ಸಿನಿಮಾ ಇದು ಪ್ರಪಂಚಕ್ಕೆ ನನಗೆ ಅಷ್ಟೊಂದು ಇದಿರಲಿಲ್ಲ. ನಾನು ಇಲ್ಲಿ ಬಂದು ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ ಸಿಗುತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಇದರಲ್ಲಿ ಈ ಸಿನಿಮಾದಲ್ಲಿ ಒಂದು ಅದ್ಭುತ ಏನಂತ ಹೇಳಿದ್ರೆ ಪರಿಸರವಾದಿ, ನನ್ನೇ ಪರಿಸರವಾದಿಯಾಗಿ ತೋರಿಸಿದ್ದಾರೆ. ಸೊ ದಟ್ ಈಸ್ ರಿಯಾಲಿಟಿ. ಆ್ಯಕ್ಚುಲಿ ದಟ್ ಈಸ್ ರಿಯಲಿ. ನಾನು ಅದನ್ನು ಆ ಆಪರ್ಚುನಿಟಿ ಯೂಸ್ ಮಾಡಿಕೊಂಡು ಆಲದ ಮರದ ಬಗ್ಗೆ, ಅರಳಿ ಮರದ ಬಗ್ಗೆ ನಮ್ಮ ಇವಳಿಗೆ ರೀತುಗೆ ಸಿಕ್ಕಾಪಟ್ಟೆ ಜ್ಞಾನ ಕೊಟ್ಟಿದ್ದೀನಿ ಅಲ್ವಾ ರೀತು? ಆದರೆ ಅವಳಿಗೆ ಹೇಳ್ಕೊಟ್ಟೆ. ಆಮೇಲೆ ಇದ್ರದ್ದು ಥೀಮ್ ಎಷ್ಟು ಚೆನ್ನಾಗಿದೆ ಅಂದರೆ ಐ ಫೆಲ್ ಇನ್ ಲವ್ ವಿತ್ ದಿಸ್ ಆ್ಯಕ್ಚುಲಿ. ಯಾಕೆ ನನ್ನ ಮಗಳೇ ಸೂಪರ್ ಸ್ಟಾರ್ ಅಂದಿದ ತಕ್ಷಣ ನಂಗೆ ನೆನಪಾಗೋದು ನನ್ನಮ್ಮ. ಯಾಕಂದರೆ ನನ್ನಮ್ಮ ಯಾವಾಗೋ ಹೇಳ್ತಾ ಇರ್ತಾರೆ, ಎಲ್ಲ ಪೇರೆಂಟ್ಸ್ ಹೇಳ್ತಾ ಇರ್ತಾರೆ ನನ್ನ ಮಗಳು ಸೂಪರ್ ಸ್ಟಾರ್, ನನ್ನ ಮಗ ಸೂಪರ್ ಸ್ಟಾರ್ ಆಗ್ತಾರೆ ಅಂತ. ಬಹುಶಃ ಅವರೆಲ್ಲ ಹಂಗಂತ ಇರೋದಕ್ಕೇನೆ ನಾವೆಲ್ಲ ಈ ಮಟ್ಟಕ್ಕೆ ಈ ವೇದಿಕೆ ಮೇಲೆ ಇರುವಂತಹ ಅವಕಾಶ ಸಿಕ್ಕಿದೆ ಅನಿಸುತ್ತೆ. ಇದರಲ್ಲಿ ನನ್ನ ಪಾತ್ರ ನನ್ನ ಮಗಳನ್ನ ಸೂಪರ್ ಸ್ಟಾರ್ ಆಗಿ ಮಾಡಬೇಕು, ಫೇಮಸ್ ಮಾಡಬೇಕು ಅಂತ ಸ್ವಲ್ಪ ಒತ್ತಡ ಕೊಡುವಂತಹ ತಾಯಿಯ ಪಾತ್ರ ಮಾಡಿದ್ದೀನಿ. ಹೇಗಾಗಿದೆ ಅಂದರೆ ಹಿಂದೆ ಎಲ್ಲ ಮಕ್ಕಳು ಓದಿ ಒಂದು ಒಳ್ಳೆ ಕೆಲಸ ತಗೊಂಡ್ರೆ ಸಾಕು, ಅವ್ರ ಭವಿಷ್ಯ ಹೆಂಗೋ ಚೆನ್ನಾಗಿರುತ್ತೆ ಅಂತ ಇದ್ರು. ಬಟ್ ಈಗ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನನ್ನ ಮಗಳು ಫೇಮಸ್ ಆಗಬೇಕು, ನನ್ನ ಮಕ್ಕಳು ಫೇಮಸ್, ಎಲ್ಲರೂ ಕಂಡುಹಿಡಿಬೇಕು, ಎಲ್ಲ ಕಡೆ ಕಾಣಿಸ್ಕೋಬೇಕು ಅನ್ನೋ ಆಸೆ ಎಲ್ಲ ಪೇರೆಂಟ್ಸ್ಗೂ ಇದೆ. ಅದು ತಪ್ಪೇನಿಲ್ಲ. ಆದರೆ ಅವ್ರಿಗೆ ಏನು ಇಷ್ಟ ಇದೆ ಅಂತ ತಿಳ್ಕೊಂಡು ಅದ್ರ ಮೂಲಕ ಅದ್ರ ಥರನೇ ಹೋದರೆ ಅವರಿಗೂ ಒಳ್ಳೆಯದು, ಮಕ್ಕಳ ಬಾಲ್ಯನ ಕಸ್ಕೊಳ್ಬಾರ್ದು. ಒಳ್ಳೆ ಎಜುಕೇಷನ್ ಮುಖ್ಯ, ಅದಾದಮೇಲೆ ಫೇಮಸ್ ಎಲ್ಲ ಅದು ನೆಕ್ಸ್ಟ್ ಬರುತ್ತೆ ಅನ್ನೋದು ಒಂದು ಒಳ್ಳೆಯ ಸಂದೇಶ ಇದೆ ಸಿನಿಮಾದಲ್ಲಿ. ನಮ್ಮ ಆಯು ಸರ್ ಅವರ ಮೊದಲನೇ ನಿರ್ದೇಶನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ಒಳ್ಳೇದಾಗಲಿ. ಹಾಗೆ ನಮ್ಮ ಕುಮಾರ್ ಸರ್ ಬಹಳಷ್ಟು ಜನಕ್ಕೆ ಬಣ್ಣ ಹಚ್ಚಿದ್ದಾರೆ, ಜೀವನ ಕೊಟ್ಟಿದ್ದಾರೆ.
ಸೊ ನಿಮಗೆ ಇನ್ನೂ ದೊಡ್ಡ ಮಟ್ಟದ ಸಿನಿಮಾ ಮಾಡುವಷ್ಟು ಆದಾಯ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಸರ್ ಇರಲಿ, ಡೈರೆಕ್ಟರ್ ಸರ್ ಇರಲಿ, ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಈ ಮೂವಿಯಲ್ಲಿ ಆ್ಯಕ್ಚುಲಿ ಟೋಟ್ಲಿ ನ್ಯೂ. ಫಸ್ಟ್ ಆಫ್ ಆಲ್ ಹೇಳೋ ಥರ ಲಿರಿಕ್ ಟ್ಯೂನ್ ಆದಮೇಲೆ ಲಿರಿಕ್ಸ್ ಬರೋದು, ಯೂಶ್ವಲಿ ಲೇಟೆಸ್ಟಲ್ಲಿ ಹಂಗೆ ಮಾಡೋದು. ಸೊ ಫಸ್ಟ್ ಟೈಮ್ ಇಲ್ಲ ನಿಮಗೆ ಲಿರಿಕ್ ಬರುತ್ತೆ ಅದ್ರ ಮೇಲೆ ಟ್ಯೂನ್ ಮಾಡಬೇಕಂದ್ರೆ ನನಗೆ ಭಯ ಆಯಿತು, ಆಗಲ್ಲ, ಎಲ್ಲ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಟ್ಯೂನಲ್ಲಿ ಅಂತ. ಬಟ್ ಆ ಲಿರಿಕ್ಸ್ನ ನೋಡಿದ ಮೇಲೆ ನನಗೆ ಗೊತ್ತಾಯಿತು ಅಲ್ಲಿ ಅಷ್ಟು ಈಸಿಯಾಗಿ ಟ್ಯೂನ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ಕರೆಕ್ಟಾಗಿ ವರ್ಡ್ ಬೈ ವರ್ಡ್ ಇರಲಿ, ಪ್ಯಾರಾಸ್ ಇರಲಿ, ಎಲ್ಲನೂ ಸ್ಪ್ಲಿಟ್ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಡ್ಯೂರಿಂಗ್ ರೆಕಾರ್ಡಿಂಗ್ ಟೈಮ್ನು ತುಂಬ ಹೆಲ್ಪ್ ಮಾಡಿದರು ಬಂದು. ಸೊ ಅವ್ರ ಜೊತೆ ವರ್ಕ್ ಮಾಡಿರೋ ಟೈಮ್ ಬಂದ್ಬಿಟ್ಟು ನನಗೆ ಫುಲ್ ಎಕ್ಸ್ಪೀರಿಯನ್ಸ್, ಲರ್ನಿಂಗ್ ಆ್ಯಂಡ್ ನ್ಯೂ ವಿಷಯಗಳು ಇದಾಯಿತು. ಸೊ ಥ್ಯಾಂಕ್ ಯು. ಆ್ಯಂಡ್ ಆ್ಯಕ್ಟಿಂಗ್ನೂ ಸೂಪರಾಗಿ ಮಾಡಿದ್ದಾರೆ, ನಮ್ಮ ಹೀರೋ ಇರಲಿ ಆ್ಯಂಡ್ ಚೈಲ್ಡ್ ಆರ್ಟಿಸ್ಟ್ ಅಲ್ಲಿ ಎಲ್ಲರೂ ಸೂಪರ್ ಆಗಿ ಮಾಡಿದ್ದಾರೆ. ಇಟ್ ವಾಸ್ ನೈಸ್ ಟು ಸ್ಕೋರ್ ಬ್ಯಾಕ್ ಗ್ರೌಂಡ್. ಆಕ್ಚುಲಿ ಯಜಮಾನ್ರು ಮಾತ್ರ ಆಕ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ, ಪ್ರೊಡ್ಯೂಸ್ ಅಂತ ಹೇಳಿದ್ರೆ ಆ ಸಿನಿಮಾದ ಗೀತ ನಿರ್ದೇಶಕ ಆಡಿಯೋ ಲಾಂಚ್ ಇವೆಂಟ್ ನ ಹೀರೋ ಆಗಿರ್ತಾರೆ ನನ್ನ ಪ್ರಕಾರ. ಸೊ ಲೆಟ್ಸ್ ವೆಲ್ಕಮ್ ಕೆವಿನ್ ಎಂ, ನಮ್ಮ ಸಂಗೀತ ನಿರ್ದೇಶಕರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ನಿಲ್ಲೋಕೆ ಜಾಗ ಇಲ್ಲ, ಅಷ್ಟು